ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಮಾಲ್ ಗಿಫ್ಟ್ ಕಳಿಸಿದ್ದೀನಿ. ಸೊ ಅದರಲ್ಲಿ ನಾನು ಏನೇನು ಪ್ಯಾಕ್ ಮಾಡಿದೆ ಅಂತ ನಾನು ನಿಮಗೆ ಪಪ್ಪ ನಿಮಗೆ ದೊಡ್ಡ ಚಾಕ್ಲೇಟ್ ಕೊಡ್ತೀನಿ. ಪುಟಾಣಿ ಹ್ಯಾಂಡ್ ಬ್ಯಾಗ್ ಇಟ್ಟಿದ್ದೀನಿ. ಅದಾದ ನಂತರ ನಾನೊಂದು ಸೆಂಟೆಡ್ ಕ್ಯಾಂಡಲ್ಸ್ ನಾನು ಇಟ್ಟಿದ್ದೀನಿ. ಸ್ವೀಡನ್ ಅಲ್ಲಿ ಸೆಂಟೆಡ್ ಕ್ಯಾಂಡಲ್ಸ್ ಸಿಕ್ಕಾಪಟ್ಟೆ ಫೇಮಸ್. ನೋಡಿ, ಈ ತರ ಕ್ಯೂಟ್ ಬಾಕ್ಸ್ ಇದೆ. ಸೊ ಇದರಲ್ಲಿ ಪರ್ಫ್ಯೂಮ್ ಕ್ಯಾಂಡಲ್ ಸೂಪರ್ ಆಗಿದೆ ಸ್ಮೆಲ್. ಸೊ ಅದನ್ನ ನಾನೊಂದು ಪ್ಯಾಕ್ ಮಾಡಿದ್ದೀನಿ. ಓಕೆ, ಸೊ ಒಂದು ಹೇರ್ ಕ್ಲಿಪ್. ಸೊ ಒಬ್ಬೊಬ್ರಿಗೆ ಒಂದೊಂದು ತರ ನಾನು ತಗೊಂಡಿದ್ದೀನಿ. ಸೊ ಒಬ್ಬರಿಗೆ ಈ ತರ ಸ್ಟೋನ್ದು, ಇನ್ನ ಒಂದು ಈ ತರ ಇದೆ ಕ್ಲಿಪ್ಪು ಗೋಲ್ಡನ್ ಅಲ್ಲಿ. ಆಮೇಲೆ ಈ ತರ ಸೈಡ್ ಕ್ಲಿಪ್ಸ್ ಒಂದು ತಗೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಕ್ಲಿಪ್, ನನ್ನ ಹತ್ರನೂ ಇದೆ. ಈ ತರ ಎರಡು ತಗೊಂಡಿದ್ದೀನಿ ನಾನು. ಆಮೇಲೆ ಇನ್ನ ಒಂದು ಸ್ಟೋನ್ದು ಈ ತರ ಸೈಡ್ ಕ್ಲಿಪ್ಸ್. ಸೊ ಎಲ್ಲರಿಗೂ ಬೇರೆ ಬೇರೆ ತರ ಕ್ಲಿಪ್ಸ್ ನಾನು ತಗೊಂಡಿದ್ದೀನಿ. ಅದಾದ ನಂತರ ಒಂದು ಲಕ್ಕಿ ಚಾರ್ಮ್ ಕೀ ಚೈನ್, ಕ್ಲೋ ಫ್ಲವರ್ ಬರುತ್ತಲ್ವಾ, ಸೊ ಅದು ಲಕ್ಕಿ ಅಂತ ಹೇಳ್ತಾರೆ. ಸೊ ಆ ಫ್ಲವರ್ದು ಒಂದು ಸ್ಮಾಲ್ ಕೀ ಚೈನ್ ನಾನು ಆರ್ಡರ್ ಮಾಡಿದ್ದೀನಿ. ಇದು ಈ ತರ ಹಾಕ್ಬೋದು, ಇಲ್ಲ ಅಂದ್ರೆ ಬ್ಯಾಗಿಗೂ ಕೂಡ ನೀವು ಜಿಪ್ ಇರುತ್ತಲ್ವಾ ಅದಕ್ಕೆ ಹಾಕೋಬಹುದು. ಸೊ ಈ ಲಕ್ಕಿ ಚಾರ್ಮ್ ನಿಮ್ಮ ಲೈಫ್ ಅಲ್ಲಿ ಲಾಟ್ಸ್ ಆಫ್ ಲಕ್ ತಂದ್ಕೊಡ್ಲಿ ಅಂತ ನಾನು ಆಶಿಸ್ತಾ, ವಿಶ್ ಮಾಡ್ತಾ ಇದನ್ನ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇದೆರಡು ನಾನು ಪ್ಯಾಕ್ ಮಾಡಿಬಿಟ್ಟು ಇದನ್ನ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಸ್ವೀಡನ್ ಚಾಕ್ಲೇಟ್ಸ್ ನಾನು 3 ಈ ರೀತಿ ಪ್ಯಾಕ್ ಮಾಡಿದ್ದೀನಿ. ಒಂದು ಗೇಷಾ, ಒಂದು ಕೆಕ್ಸ್ ಮತ್ತೆ ಒಂದು ಆಂಟನ್ಬರ್ಗ್. ಇದನ್ನ ಕೂಡ ನಾನು ಇಲ್ಲಿ ಇಡ್ತಾ ಇದ್ದೀನಿ ಇದರಲ್ಲಿ. ನಂತರ ಇನ್ನ ಸ್ವಲ್ಪ ಚಾಕ್ಲೇಟ್ಸ್, ಈ ತರ ಕ್ಯಾಂಡೀಸ್, ಸ್ವೀಡನ್ ಅಲ್ಲಿರೋ ಕ್ಯಾಂಡೀಸ್ ನಾನು ಈ ತರ ರ್ಯಾಂಡಮ್ ಆಗಿ ಬೇರೆ ಬೇರೆ ಕ್ಯಾಂಡೀಸ್ ಹಾಕ್ಬಿಟ್ಟು ಇದನ್ನ ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಓಕೆ, ಸೊ ಇದರ ಜೊತೆ ಅರಿಶಿನ ಕುಂಕುಮ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಸೊ ಇಷ್ಟು ನಾನು ಒಂದು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದ್ದೀನಿ. ಅಫ್ಕೋರ್ಸ್ ಇದು ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ಸೊ ಇದ್ರ ಜೊತೆ ನಾನು ಒಂದು ನೋಟ್ ಕೂಡ ಕಳಿಸ್ತಾ ಇದ್ದೀನಿ. ಇದು ನಾನು ಪ್ರೀತಿಯಿಂದ ಕಳಿಸ್ತಾ ಇದ್ದೀನಿ. ಖಂಡಿತ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲ ಹಿಂಗೆ ಹಾಕ್ಬಿಟ್ಟು ನಾನು ಈ ರೀತಿ ಪೇಪರ್ ಸಿಗುತ್ತಲ್ವಾ, ಸೊ ಇದನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ದಟ್ ಕೊರಿಯರ್ ಇಂದ ಏನೋ ಹಾನಿ ಆಗದೆ ಇರಲಿ ಅನ್ನೋ ಕಾರಣಕ್ಕೆ. ಹೋಪ್ ಇದೆಲ್ಲ ಹಿಂಗೆ ಸೇಫ್ ಆಗಿ ರೀಚ್ ಆಗುತ್ತೆ ಅನ್ಕೊಂಡಿದೀನಿ. ಗೊತ್ತಿಲ್ಲ ಚಾಕ್ಲೇಟ್ಸ್ ಎಲ್ಲ ಏನ್ ಮೆಲ್ಟ್ ಆಗುತ್ತೋ ಏನೋ ಅಂತ. ಮೆಲ್ಟ್ ಆಗುತ್ತೆ ಚಾಕ್ಲೇಟ್. ಓಕೆ, ಸೊ ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ನಾನು ಹಿಂಗೆ ಮುಚ್ಚಿ ಹಿಂಗೆ ಕಟ್ಬಿಟ್ಟು ಇದನ್ನ ಮತ್ತೆ ನಾನು ಪ್ಯಾಕ್ ಮಾಡ್ತೀನಿ. ಸೊ ಅದೇ ತರ ಎಲ್ಲ ಬಾಕ್ಸಸ್ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. I can help you to hold. I'm holding. Okay. Don't hold it. Why? You say that? ನಾನು 5 ಬಾಕ್ಸಸ್ನ ಪ್ಯಾಕ್ ಮಾಡಿಬಿಟ್ಟು ಅಡ್ರೆಸ್ಸು ಕೂಡ ಬರೆದೆ. ಆ್ಯಕ್ಚುಲಿ ನಾನು 5 ನೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಬ್ಬರು ಅಡ್ರೆಸ್ ಕಳಿಸ್ಲೇ ಇಲ್ಲ. ಹಾಗಾಗಿ ನಾನು ಮತ್ತೊಬ್ಬ ಸಬ್ಸ್ಕ್ರೈಬರ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಅಡ್ರೆಸ್ ತೊಗೊಂಡೆ.
ಅದಾದ ನಂತರ ಈ 5 ಬಾಕ್ಸಸ್ ನನ್ನ ಫ್ರೆಂಡ್ ಒಟ್ಟಿಗೆ ಕಳಿಸ್ಕೊಟ್ಟೆ. ಅವರು ಬ್ಯಾಂಗ್ಳೂರಿಗೆ ಹೊರಟಿದ್ರು, ಸೊ ಅವ್ರ ಜೊತೆ ಕಳಿಸಿ ಬ್ಯಾಂಗ್ಳೂರಲ್ಲಿ ನನ್ನ ತಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಈ ಬಾಕ್ಸಸ್ನ ಕಲೆಕ್ಟ್ ಮಾಡಿಕೊಂಡು ಅವರು ಕೊರಿಯರ್ ಮಾಡಿದ್ದಾರೆ ಎಲ್ಲರ ಅಡ್ರೆಸ್ಸಿಗೂ. ಕೆಲವೊಂದು ಅಡ್ರೆಸ್ಗಳಿಗೆ DTDC ಕೊರಿಯರ್ ಸರ್ವಿಸ್ ಇರಲಿಲ್ಲ. ಸೊ ಮತ್ತೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಯರ್ ಬೈ ತಾಲೂಕಿಗೆ ಹೋಗಿ ಕಲೆಕ್ಟ್ ಮಾಡ್ಬೋದಾ ಅಂತ ಕೇಳಿಕೊಂಡೆ. ಇನ್ನೂ ಒಬ್ಬರು ಸಬ್ಸ್ಕ್ರೈಬರು ಅಂದರೆ DTDC ಕೊರಿಯರ್ ಅವರು ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. ಸೊ ಅದು ಪಾರ್ಸಲು ಕೂಡ ವಾಪಸ್ ಹೋಗಿ ಮತ್ತೆ ಬಂದಿದೆ. ಸೊ ಈ ರೀತಿ ಎಲ್ಲ ಆಯಿತು. ಬಟ್ ಸ್ಟಿಲ್ ಯಾರಿಗೆಲ್ಲ ಸಿಕ್ಕಿದೆ ಅವರಿಗೆ ಖುಷಿ ಆಯಿತು ಅಂದ್ಕೊಳ್ತೀನಿ. ಅವ್ರ ಮುಖದಲ್ಲಿ ಸ್ಮೈಲ್ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟಾಗಿದ್ದರೆ ನನಗೆ ಸಂತೋಷ. ಈ ಗಿಫ್ಟು ನಿಮ್ಮನ್ನ ತಲುಪೋದಕ್ಕೆ ಕಾರಣ ಆದ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮುಖಾಂತರ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ನನ್ನ ಫ್ರೆಂಡ್ ಶ್ರುತಿ ಅವರಿಗೆ, ಆಮೇಲೆ ನನ್ನ ತಮ್ಮ ವರುಣ್ಗೆ, ಆಮೇಲೆ ತುಂಬ ಜನ ವಿಡಿಯೋ ಮಾಡಿ ಹಾಕಿ ಏನು ಗಿಫ್ಟ್ ಕೊಟ್ಟಿದ್ದೀರಾ ನಮಗೂ ನೋಡಬೇಕು ಅಂತ ಹೇಳ್ತಾಯಿದ್ರು. ನಾನು ಆ ಗಿಫ್ಟ್ ಅವರಿಗೆ ತಲುಪಿದ ಮೇಲೆ ವಿಡಿಯೋ ಹಾಕೋಣ ಅಂತ ವೇಟ್ ಮಾಡ್ತಾ ಇದ್ದೆ, ಇಲ್ಲಾಂದರೆ ಅದು ಅವ್ರಿಗೆ ಸರ್ಪ್ರೈಸ್ ಇರೋದಿಲ್ಲ ಅಂದ್ಬಿಟ್ಟು. ಇವಾಗ ಎಲ್ರಿಗೂ ತಲುಪಿದೆ. ಥ್ಯಾಂಕ್ ಯು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ. ಇದು ನನ್ನ ಕಡೆಯಿಂದ ಒಂದು ಪುಟ್ಟ ವೇ ಆಫ್ ಗ್ರ್ಯಾಟಿಟ್ಯೂಡ್ ಅಷ್ಟೇ. ಇದೇ ಥರ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮತ್ತೆ ಈ ರೀತಿ ಗಿವ್ ಅವೇ ಮಾಡ್ತೀನಿ. ಹೀಗೆ ನಾನು ಪ್ಯಾಕ್ ಮಾಡಿದ್ದೆ. ನನಗೆ ಸ್ವಲ್ಪ ಭಯ ಇತ್ತು. ಸೊ ಒಳಗಡೆ ಇರೋದೆಲ್ಲ ಕರೆಕ್ಟಾಗಿ ರೀಚ್ ಆಗುತ್ತಾ ಅಥವಾ ಏನಾದರೂ ಆಗುತ್ತಾ ಅಂತ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲಿಂದ ನನ್ನ ಫ್ರೆಂಡು ಇಂಡಿಯಾಗೆ ತೊಗೊಂಡು ಹೋಗಿದ್ರು. ಸೊ ಮತ್ತು ಅಲ್ಲಿಂದ ನನ್ನ ತಮ್ಮ ತೊಗೊಂಡು ಅಲ್ಲಿಂದ ಕೊರಿಯರ್ ಮಾಡೋದು, ಇಷ್ಟು ಪ್ರಾಸೆಸ್ಸಲ್ಲಿ ಏನಾಗಿದೆ, ಚಾಕ್ಲೇಟ್ ಮೆಲ್ಟ್ ಆಗಿದೆಯೋ ಅಥವಾ ಬೇರೆ ಐಟಮ್ಸ್ ಎಲ್ಲ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಐ ಹೋಪ್ ಏನೂ ಆಗದೇ ನಿಮಗೆಲ್ಲ ಕರೆಕ್ಟಾಗಿ ತಲುಪಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮ ವ್ಲಾಗ್ಸ್ನ ಕೂಡ ಫಾಲೋ ಮಾಡಿ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ಲಾಟ್ಸ್ ಆಫ್ ಲವ್. ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋ ಥರ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್.